46 ಸೈಟ್ನ ವಾಪಸ್ ಹಿಂಪಡೆದವ್ರೆ ಅಂತ ಅನ್ನೋದು ಸರ್ಕಾರದಿಂದ ಆದೇಶ ಆಗಿರುವಂಥದ್ದು ತಮಗೆಲ್ರಿಗೂ ಗೊತ್ತು. 48 ಸೈಟು, ಅದು 17 ಎಕರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 17 ಎಕರೆ ಅಲ್ಲ, ಅದು 27 ಎಕರೆ 34 ಕುಂಟೆ ಆ ಜಾಗದ ಒಟ್ಟು ವಿಸ್ತೀರ್ಣ. ಅದರಲ್ಲಿ ಏನು ದಿನಾಂಕ 6/9/2023 ನಡೆದಂಥ ಸಭೆಯಲ್ಲಿ 21/3/2023 ಪ್ರಾಧಿಕಾರದ ಸಾಮಾನ್ಯ ಸಭೆ ನಡೀತದೆ. 21/3/2023 ಪ್ರಾಧಿಕಾರದಲ್ಲಿ ಸಾಮಾನ್ಯ ಸಭೆ ನಡೀತದೆ. ಆ ಸಭೆಯಲ್ಲಿ ಆಗಿರುವಂಥ ನಿರ್ಣಯ ಅದು ಏನು, ಆ 17 ಎಕರೆ 27 ಎಕರೆಯಲ್ಲಿ 27 ಎಕರೆ ಪೈಕಿಲಿ 17 ಎಕರೆಯನ್ನು ಚಾಮುಂಡೇಶ್ವರಿ ಸರ್ವೋದಯ ಸಂಘ ಅಂತ ಏನು ಆ ಸಂಘ ಮಾಡ್ಕೊಂಡಿರ್ತಾರೆ, ಆ ಸಂಘದ ಸದಸ್ಯರುಗಳಿರ್ತಾರೆ, ಅವ್ರಿಗೆ ಕೊಡಬೇಕು ಅಂತ ಅನ್ನೋದನ್ನು ಆ ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ. ಆ ಸಭೆ ನಡೆದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಕ್ಷದವರು, ಈ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಿದ್ದು ಭಾರತೀಯ ಜನತಾ ಪಾರ್ಟಿ, ಮತ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಭಾರತೀಯ ಜನತಾ ಪಾರ್ಟಿಯವರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಯಶಸ್ವಿನಿ ಸೋಮಶೇಖರ್ ಅಂತ ಅಂದ್ಬಿಟ್ಟು. ಬೊಮ್ಮಾಯಿನವರು ಆಗ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅವ್ರ ಕಾಲದಲ್ಲಿ ತೆಗೆದುಕೊಂಡಂಥ ಈ ನಿರ್ಣಯವನ್ನು 6/9/2023 ನಾವು ಚುನಾವಣೆ ನಡೆದು ಚುನಾವಣೆ ಗೆದ್ದ ನಂತರ ನಾವು ಮೂಡ ಸದಸ್ಯರಾಗಿ ಆಯ್ಕೆ ಆದ ನಂತರ ಆ ಸಭೆಯಲ್ಲಿ ನಾವು ಪಾಲ್ಗೊಳ್ತೀವಿ. 21/3/2023 ಏನು ರೆಸಲ್ಯೂಷನ್ ಆಗಿರ್ತದೆ ಈ ಜಾಗದ ವಿಚಾರವಾಗಿ, ಅದನ್ನು ಏನು ಅನುಮೋದನೆಗೊಳಿಸ್ಬೇಕಾಗ್ತದೆ, ಸ್ಥಿರೀಕರಿಸಬೇಕಾಗುತ್ತೆ. ಆವಾಗ ಅದನ್ನು ಸ್ಥಿರೀಕರಿಸಿ ಪ್ರೊಸೀಡಿಂಗ್ಸ್ನ ನಮಗೆ ಕೊಡ್ತಾರೆ. ಆ ಸ್ಥಿರೀಕರಿಸುವಂಥ ರ್ಯಾಟಿಫಿಕೇಷನ್ ಮಾಡುವಂಥ ಸಭೆಯಲ್ಲಿ ನಾನು ಕೂಡ ಸಹಿ ಮಾಡಿದ್ದೀನಿ. ಅಂದರೆ ಈ 6/9/2023 ನಡೆದಂಥ ಸಭೆಯ ನಿರ್ಣಯಗಳನ್ನ ಸವಿವರವಾಗಿ ನಮಗೆ ತಿಳಿಸೋದಿಲ್ಲ. ಯಾರು ಮೂಡ ಕಮಿಷನರ್ ಆಗ್ಬೋದು, ಮೂಡ ಎಂಪ್ಲಾಯೀಸ್ಗಳಾಗ್ಬೋದು. ನಾವು ಸಾಮಾನ್ಯ ಸಭೆಯಲ್ಲಿ ಏನಂತ ಅನಾಹುತಗಳಾಗಿರಲ್ಲ, ಕೊನೆ ಸಭೆ ಅಲ್ವಾ ಇದು ಅವ್ರದ್ದು, ಆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ನಡೆದಂಥದ್ದು ಕೊನೆ ಸಭೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಅದನ್ನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. 6/9/2023 21/3/2023 ನಡೆದಂಥ ಸಭೆಯಲ್ಲಿ ಪ್ರೊಸೀಡಿಂಗ್ಸ್ ಆಗಿರೋದನ್ನ ನನಗೆ ಕೊಟ್ಟಾಗ ಅದನ್ನು ನಾನು ಮನೆಯಲ್ಲಿದ್ದಾಗ ಅದನ್ನು ಓದಿದಾಗ ಈ ದಟ್ಟಗಳ್ಳಿಯ ಏನು ಈ ಸರ್ವೆ ನಂಬರ್ಗಳೈತೆ 15/1-2 ಎಲ್ಲ ಸರ್ವೆ ನಂಬರ್ಗಳು 27.34 ಎಕರೆ ವಿಚಾರವಾಗಿ ಅನಾಹುತ ನಡೆದೈತೆ, ಅವ್ಯವಹಾರ ಮಾಡೋರೆ ಅಂತ ಅನ್ನೋದು, ಅಕ್ರಮ ಮಾಡೋರೆ ಅಂತ ಅನ್ನೋದು ನನಗೆ ಗಮನಕ್ಕೆ ಬರ್ತದೆ. ಸಭೆ ಕರೀರಿ, ಪ್ರಾಧಿಕಾರದ ಸಭೆಯಲ್ಲೇ ಇದನ್ನು ತೀರ್ಮಾನ ತಗೊಳ್ಳೋದ, ನಾವೆಲ್ಲರನ್ನೂ ಎಲ್ಲ ಸದಸ್ಯರುಗಳನ್ನು ಸೇರಿ ಅಂತ ಹೇಳಿ ನಾವು ಅವ್ರಿಗೆ ತಿಳಿಸಿದಾಗ ಅವರು ಸಭೆ ಕರೆಯೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಏನು 27.34 ಎಕರೆ ಜಮೀನು ವಿಚಾರವಾಗಿ ಎಲ್ಲ ದಾಖಲಾತಿಗಳನ್ನೂ ಏನೇನು ಪ್ರೊಸೀಡಿಂಗ್ಸ್ಗಳಾಗೈತೆ, ಏನೇನು ರೆಸಲ್ಯೂಷನ್ಗಳನ್ನ ಮಾಡಿದ್ದೀರಿ ನೀವು ಸಭೆಗಳಲ್ಲಿ, ಅದೆಲ್ಲ ಮಾಹಿತಿನೂ ಕೊಡಿ ಅಂತ ನಾವು ಕೇಳ್ತೀವಿ. ನಾವು ಅದು ಯಾವುದಕ್ಕೂ ಸಕಾರಾತ್ಮಕವಾಗಿ ಅವರು ಸ್ಪಂದಿಸೋದಿಲ್ಲ ನಮಗೆ.